साक्षी इंडिया न्यूज में आपका स्वागत है। एसआईआर डेमोक्रेसी को खत्म करने का हथियार, कॉन्फ्रेंस में इलेक्शन इंटीग्रिटी पर सवाल। बीदर से बड़ी खबर, एंटी-एसआईआर पीपुल्स मूवमेंट कमेटी बीदर ने आज कर्नाटक साहित्य संघ बीदर में एसआईआर डेमोक्रेसी किलिंग विपन पर थॉट ब्रेनस्टॉर्मिंग कॉन्फ्रेंस का आयोजन किया गया। इस दौरान डॉक्टर चंद्रबसवानंद स्वामी जी, पूज्य भक्तियानंद सागर, फादर टेडी डिसोजा, एमडी निजामुद्दीन, पूज्य सत्यादेवी माता जी, श्रीकांत स्वामी, डॉक्टर मसूद चंदा, एडवोकेट बाबू राव इदन्ना, अमृत राव चिंपोर, अब्दुल मन्नान सेठ और राज बादल ने स्पीच देकर अपने विचार रखे। वक्ताओं ने कहा कि एसआईआर डेमोक्रेसी और इलेक्शन इंटीग्रिटी के लिए खतरा बन सकता है। हमारे दोस्त सिद्धू साहब और जावेद भाई और उनकी पूरी टीम को साक्षी इंडिया न्यूज चैनल जो उसका इनॉग्रेशन हुआ कल, उस पर उनको दिल की गहराइयों से मुबारकबाद पेश करता हूं। हमारे देश के जो डेमोक्रेसी के चौथे स्तंभ यानी जर्नलिज्म, उसको अगरचे मजबूत करने वाले जो लोग भी आते हैं वो काबिल मुबारकबाद हैं। अब देश के संविधान को, देश की डेमोक्रेसी को मजबूत करना है। डेमोक्रेसी के 4 स्तंभों में से एक बहुत ही इम्पोर्टेंट स्तंभ है ये। अगरचे इसमें अच्छे लोग, हमारे सिद्धू साहब जैसे, हमारे जावेद भाई जैसे लोग आते हैं और इसको मजबूत करते हैं, तो इसका मतलब है हमारी डेमोक्रेसी को मजबूत करते हैं। डेमोक्रेसी को मजबूत करना वक्त की जरूरत है, क्योंकि कुछ लोग उसको मुसलसल कमजोर करने में लगे हुए हैं, पूरी कोशिश लगाए हुए हैं। खुद हमारे मीडिया से भी कुछ लोग ऐसे हैं जो गोदी मीडिया बन चुके हैं, उनकी वजह से भी ये हमारा डेमोक्रेसी बहुत कमजोर हो रहा है। अब मैं उनको और एक मर्तबा इस फील्ड में आए हैं, इसका स्वागत करता हूं और मैं उम्मीद करता हूं कि आप हमेशा अपने जहन में इस मकसद को रखेंगे और हमारे डेमोक्रेसी को मजबूत करेंगे। ಒಂದು ಬಹಳ ಸಂತೋಷದ ವಿಷಯ, ಸಾಕ್ಷಿ ಇಂಡಿಯನ್ ನ್ಯೂಸ್ ನಮ್ಮ ಸಹೋದರರು ಮಾರ್ಗದರ್ಶಕರಾದ ಸಿದ್ದು ಫುಲಾರಿ ಸಾಹೇಬರು ಅವರು ಈ ಒಂದು ಸೋಷಿಯಲ್ ಮೀಡಿಯಾನ ಸ್ಥಾಪನೆ ಮಾಡಿದರೆ, ನಿನ್ನೆ ಉದ್ಘಾಟನೆ ಆಗಿದೆ ಅಂತ ತುಂಬಾ ಸಂತೋಷದಿಂದ ಹೇಳಿದ್ರೆ ನಮ್ಮ ಬೀದರ್ ಜಿಲ್ಲೆಗೆ ತುಂಬಾ ಖುಷಿಯ ವಿಚಾರ। ಈ ದೇಶದಲ್ಲಿ ಅನ್ಯಾಯ, ತಾರತಮ್ಯ, ಭ್ರಷ್ಟಾಚಾರ ತುಂಬಿತು ಹೋಗ್ತಾ ಇದೆ। ಈ ಒಂದು ಪತ್ರಿಕೆ, ಈ ಒಂದು ಸೋಷಿಯಲ್ ಮೀಡಿಯಾ, ಅದರ ಹೆಸರೇ ಸಾಕ್ಷಿ। ಈ ಒಂದು ಸಾಕ್ಷಿ ಎಲ್ಲರ ಒಂದು ಅನ್ಯಾಯದ ವಿರುದ್ಧ ತೊಡೆತಟ್ಟಿ ನಿಂತು ಸಂವಿಧಾನದ ಆಶಯ ಬುದ್ಧ ಬಸವ ಅಂಬೇಡ್ಕರ್ ಮತ್ತು ಈ ನೆಲದ, ಈ ದೇಶದ ಸಮಾನತೆಗಾಗಿ ಒಂದು ಧ್ವನಿ ಎತ್ತಿ ಎಲ್ಲರಿಗೂ ಸಾಕ್ಷಿಯಾಗಿ ನಮ್ಮೆದುರಿಗೆ ಕಣ್ತರಿಸ್ಬೇಕು ಪ್ರತಿಯೊಬ್ಬರಿಗೆ ಅಂತ ಹೇಳಿ ನಾನು ಶುಭಾಶಯ ಕೋರ್ತಾ, ಈ ಬೀದರ್ ನೆಲ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ, ಈ ದೇಶದಲ್ಲಿ, ರಾಜ್ಯದಲ್ಲಿ ಹೆಸರನ್ನ ಮಾಡಿ ಸಾಕ್ಷಿಯಾಗಿ ಉನ್ನತ ಎತ್ತರಕ್ಕೆ ಬೆಳಿಲಿ ಅಂತೇಳಿ ನಾನು ಮಹೇಶ್ ಗುಣಕರ್ ಶುಭ ಹಾರೈಸ್ತೇನೆ। ಧನ್ಯವಾದಗಳು। ಭಾರತ ದೇಶದಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ವಿಶೇಷ ಸಮಗ್ರ ಪರಿವೀಕ್ಷಣೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ। ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂತ ಹೇಳಿ ಮತದಾರರ ಪಟ್ಟಿಯನ್ನು ತೆಗೆದುಕೊಂಡು ಅದರಲ್ಲಿ ಇವು ರಿವ್ಯೂ ಅಥವಾ ಪರಿವೀಕ್ಷಣೆ ಅಂತ ಹೇಳಿಕೊಂಡು ಬಡ, ಅಲ್ಪಸಂಖ್ಯಾತರು, ಹಿಂದುಳಿದವರ, ಗುಡ್ಡಗಾಡು ಜನರ, ಇಂಥ ಜನರದು ಮತಪಟ್ಟಿಯಿಂದ ಹೆಸರು ತೆಗೆಯಲಾಗ್ತದೆ। ಈಗಾಗಲೇ ಬಿಹಾರ್, ಪಶ್ಚಿಮ ಬಂಗಾಲ್, ಕೇರಳ, ತಮಿಳುನಾಡು ಮತ್ತು ಕರ್ನಾಟಕದಲ್ಲೂ ಕೂಡ ಪ್ರಾರಂಭ ಆಗಿದೆ। ಕರ್ನಾಟಕದಲ್ಲಿ ಮ್ಯಾಪಿಂಗ್ ಅಂತೇಳಿ ಸ್ಟಾರ್ಟ್ ಮಾಡಿದ್ದಾರೆ। 2002ರಲ್ಲಿ ಯಾವ ಮತದಾನದ ಪಟ್ಟಿ ಇತ್ತು ಆ ಪಟ್ಟಿಯನ್ನು ಅವರು ತೆಗೆದುಕೊಂಡು ಇವಾಗಿದ್ದಂತ 2020ರ ಮತದಾರ ಪಟ್ಟಿಯಲ್ಲಿ ಎರಡು ಕಂಪ್ಯಾರಿಸನ್ ಮಾಡಿಕೊಂಡು ಕೆಲವೊಂದು ಹೆಸರುಗಳನ್ನು ಮುದ್ದಾಮಾಗಿ ಡಿಲೀಟ್ ಮಾಡ್ತಾ ಇದ್ದಾರೆ। ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಿಂದ, ವಿಧಾನಸಭೆ ಕಾನ್ಸ್ಟಿಟ್ಯೂನ್ಸಿಯಿಂದ ಸುಮಾರು 35ರಿಂದ 50 ಸಾವಿರವರೆಗೆ ಡಿಲೀಟ್ ಮಾಡ್ತಾ ಇದ್ದಾರೆ। ಒಂದೊಂದು ರಾಜ್ಯದಿಂದ 65 ಲಕ್ಷ, 1 ಕೋಟಿ, ಇವಾಗ ಯುಪಿಯಲ್ಲಿ 1,20,00,000 ಮತದಾರರನ್ನು ಮತದಾರ ಪಟ್ಟಿಯನ್ನು ತೆಗೆದು ಹಾಕಲಾಗಿದೆ। ಇದರಿಂದ ಪ್ರಜಾಪ್ರಭುತ್ವಕ್ಕೂ ಹಾಗೂ ಸಂವಿಧಾನಕ್ಕೂ ಧಕ್ಕೆ ಆಗುತ್ತದೆ। ಏಕೆಂದರೆ ಮತದಾನದ ಹಕ್ಕನ್ನೇ ಕಸ್ಕೊಂಡಿದ್ದ ಮೇಲೆ ಪ್ರಜಾಪ್ರಭುತ್ವ ಉಳಿಗಾಲು ಇರುವುದಿಲ್ಲ।
ಮತದಾರ ಪಟ್ಟಿಯಿಂದ ನಮ್ಮ ಹೆಸರುಗಳು ತೆಗೆದ ಮೇಲೆ ಸಂವಿಧಾನಕ್ಕೆ ಅಪಚಾರ ಆಗಿದಂಗೆ ಆಗ್ತದೆ. ಅದ್ರಲಾಗಿ ಈಗಾಗಲೇ ಬಹಳಷ್ಟು ವಿಚಾರವಂತರು ಇದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಈ SIR ಅನ್ನುವಂಥ ಪುಸ್ತಕವನ್ನು ಬರೆದಿದ್ದಾರೆ ಪಾಲ್ಕಾಲ್ ಪ್ರಭಾಕರ್ ಅವರು ಆರ್ಥಿಕ ತಜ್ಞರು ಹೌದು, ಸಂವಿಧಾನ ತಜ್ಞರು ಹೌದು. ಅವರು ನಮ್ಮ ಒಂದು ಬೀದರ್ಗೆ 3ನೇ ಫೆಬ್ರವರಿ 2026 ಮಂಗಳವಾರ ಬೀದರ್ಕ ರಂಗಮಂದಿರದಲ್ಲಿ ಬರ್ತಾ ಇದ್ದಾರೆ. ನಮ್ಗೆಲ್ಲರಿಗೂ ವಿಶೇಷ ಅವರು ಸಂಬೋಧನೆ ಮಾಡ್ತಾರೆ. SIR ನಿಂದ ಯಾವ ಯಾವ ಹಾನಿ ಆಗ್ತಾ ಇದೆ, ಈ ಭಾರತ ದೇಶದ ಪ್ರಜಾಪ್ರಭುತ್ವಕ್ಕೆ ಯಾವ ತರ ಹಾನಿ ಆಗ್ತಾ ಇದೆ, ಸಂವಿಧಾನಕ್ಕೆ ಯಾವ ತರ ಹಾನಿ ಆಗ್ತಾ ಇದೆ, ಯಾವುದ ಅಸ್ತ್ರವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದು ಮತದಾರ ಅಸ್ತ್ರ, ಅದನ್ನೇ ಕಸಿದುಕೊಂಡಿದ ಮೇಲೆ ಈ ಒಂದು ಜನರ ಉಳಿಗಾಲ ಇರಲ್ಲ ಅಂತ ಅನಿಸ್ತದ. ಯಾಕಂದ್ರೆ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿಲ್ಲ ಅಂದ್ಮೇಲೆ ರೇಷನ್ ಕಾರ್ಡ್ ಹೋಗ್ಬರ್ತದ, ಮತ್ತೆ ಮತದಾರ ಪಟ್ಟಿಯಲ್ಲಿ ಹೆಸರಿಲ್ಲ ಅಂದ್ಮೇಲೆ ನಮ್ಗೇನು ಶಿಕ್ಷಣ ಸೌಲಭ್ಯಗಳು ಸಿಗ್ತಾವ, ಇನ್ನಿತರ ಬ್ಯಾಂಕ್ ಸೌಲಭ್ಯಗಳು ಸಿಗ್ತಾವ, ಎಲ್ಲವೂ ಕಸಿದುಕೊಳ್ತಾರ ಅವ್ರು. ಯಾಕಂದ್ರೆ ಮತದಾರ ಪಟ್ಟಿಯಲ್ಲಿ ನಮ್ಮ ಹೆಸರಿಲ್ಲ ಅಂದ್ಮೇಲೆ ನಾವು ಈ ದೇಶದವ್ರು ಆಗಲ್ಲ, ನಾವು ಹೊರಗಿನ ದೇಶದವರು ಅಂತ ಹೇಳಿ ಕನ್ಸಿಡರ್ ಮಾಡ್ತಾರ. ಆದ್ದರಿಂದ ಇದು ಬಹಳ ಆತಂಕಕಾರಿ ಇದು ಇದೆ. ಕೇವಲ ಚುನಾವಣೆಗೆ ಸೀಮಿತ ಇಲ್ಲ, ಇದು ಜನರ ಜೀವನಕ್ಕೂ ಸೀಮಿತ ಆಗಿದೆ. ಆದ್ದರಿಂದ ನಾವೆಲ್ಲರೂ ಎಚ್ಚೆತ್ತುಕೊಂಡು ಈ SIR ಬಗ್ಗೆದಾಗ ನಾವು ಪ್ರಚಾರ ಮಾಡ್ಬೇಕಾಗ್ತದ. ಪೋಲಿಂಗ್ ಬೂತ್ ಹಿಡ್ಕೊಂಡು ಜಿಲ್ಲಾವರೆಗೆ ಎಲ್ಲಾ ಕಡೆ ನಾವು ಪ್ರಚಾರ ಮಾಡ್ಲಿಕ್ಕೆ ನಾವು ಪಣ ತೊಡ್ಬೇಕಾಗ್ತದ. ಇದನ್ನು ವಿರೋಧ ಮಾಡ್ಬೇಕಾಗ್ತದ. ಅದ್ರ ಸಲುವಾಗಿ ನಾವು 3ನೇ ತಾರೀಕು ಎಲ್ಲಾ ಜನಸಾಮಾನ್ಯರು ಬಂದು ರಂಗಮಂದಿರದಲ್ಲಿ ಬಂದು ಇವರೇನು ವಿಶೇಷ ತಜ್ಞರು ಬರ್ತಾ ಇದ್ದಾರೆ, ಅವರ ಒಂದು ಮಾತುಗಳನ್ನು ಕೇಳಿ ಕೆಲವು ಬರ್ಬೇಕಂತ ಹೇಳಿ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಈಗ ನಾವು SIR ವಿರೋಧಿ ಜನಾಂದೋಲನ ಸಮಿತಿ ವತಿಯಿಂದ ಎಚ್ಚರ SIR ಅನ್ನುವಂತ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ದೇವೆ. ಇದರ ಒಂದು ಮುಖ್ಯ ಸಾರಾಂಶ ಏನು, ಯಾಕೆ ಪುಸ್ತಕ ಬಿಡುಗಡೆ ಮಾಡಿದೆ, SIR ಅಂದ್ರೆ ಏನಂದ್ರೆ ವಿಶೇಷ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂದ್ರೆ ವಿಶೇಷವಾದ ಮತ್ತು ತೀವ್ರವಾದ ಪರಿಷ್ಕರಣೆ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಮತದಾರ ಪಟ್ಟಿಯನ್ನ ನಾವು ಪರಿಷ್ಕರಣೆ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ದುರುದ್ದೇಶದಿಂದ ಕೆಲವು ಹೆಸರುಗಳನ್ನು ತೆಗೆದುಹಾಕಿದ್ದಾರೆ. ಈಗಾಗಲೇ ನಾವು ಮಹಾರಾಷ್ಟ್ರದ ಕಾರ್ಪೊರೇಷನ್ ಎಲೆಕ್ಷನ್ ನೋಡ್ತಾ ಇದ್ದೀವಿ, ಬಿಹಾರದಲ್ಲಿ ನೋಡ್ತಾ ಇದ್ದೀವಿ, ಪಶ್ಚಿಮ ಬಂಗಾಳ ನೋಡ್ತಾ ಇದ್ದೀವಿ. ಅನೇಕ ಹೆಸರುಗಳನ್ನ ಕೈ ಬಿಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ಒಂದು ಮುಖ್ಯವಾದಂತ ಒಂದು ಘಟ್ಟ ಮತದಾರರಿಗೆ ಮತ ಚಲಾವಣೆ ಮಾಡ್ತಕ್ಕಂಥ ಒಂದು ಹಕ್ಕು. ಈ ಮತ ಚಲಾವಣೆ ಮಾಡ್ತಕ್ಕಂಥ ಹಕ್ಕನ್ನೇ ಕಸಿದುಕೊಂಡ್ಮೇಲೆ ಮತದಾರರ ಪಟ್ಟಿಯಲ್ಲಿ ಹೆಸರೇ ಇಲ್ಲದೆ ಇದ್ದಾಗ ಆ ಮತದಾರ ಹಕ್ಕನ್ನೇ ನಾವು ನಾಗರಿಕರಿಂದ ಕಿತ್ಕೊಂಡಾಗುತ್ತೆ. ಇದು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ. ಅದಕ್ಕೆ ಈ ಪರಿಷ್ಕರಣೆ ಅಂದ್ರೆ ವಿಶೇಷ, ಅದು ಮತ್ತೆ ತೀವ್ರ ಇಂಟೆನ್ಸಿವ್ ಅಂತ ತಿಳ್ಕೊಂಡು ಹೇಳ್ತಾರೆ. ಅದರ ಹೆಸರಿನಲ್ಲಿ ಮತದಾರರನ್ನ ಪಟ್ಟಿಯಿಂದ ಕೈ ಬಿಡ್ತಕ್ಕಂಥ ಅಥವಾ ಉದ್ದೇಶಪೂರ್ವಕವಾಗಿ ತೆಗೆದುಹಾಕಿರ್ತಕ್ಕಂಥ ಕೆಲಸ ಏನ್ ನಡೀತಾ ಇದೆ ಅದಕ್ಕೆ ನಾವು ಖಂಡಿಸ್ತಾ ಇದ್ದೇವೆ. ಯಾರೋ ನಾವು ಅನೇಕ ಸರಿ ನೋಡ್ತಾ ಇದ್ದೀವಿ, ಅವ್ರು ಸತ್ತು ಇನ್ನು 10 ವರ್ಷ ಆಗಿರ್ತಾ ಅದ್ರ ಹೆಸರು ಇದ್ದಿರ್ತವೆ, ಸತ್ತವ್ರ ಹೆಸರುಗಳೆಲ್ಲ ಇಟ್ಟಿರ್ತಾರೆ, ಅದ್ರ ಜೀವಂತ ಇದ್ದವ್ರ ಹೆಸರುಗಳನ್ನು ಕಸ್ಕೊಳ್ತಕ್ಕಂಥ ನೋಡ್ತಾ ಇದ್ದೀವಿ. ಇದು ಬಹಳ ಸೂಕ್ಷ್ಮವಾದಂತ ವಿಷಯ, ನಾವೆಲ್ಲರೂ ಚಿಂತನೆ ಮಾಡಬೇಕು. ನಮ್ಮ ಮತದಾರ ಹಕ್ಕನ್ನೇ ಕಸ್ಕೊಂಡ್ ಮಾತ್ರ ಇಲ್ಲಿ ಪ್ರಜಾಪ್ರಭುತ್ವನೇ ಇಲ್ಲದಂಗೆ ಆಗ್ಬಿಡ್ತದೆ, ಸಂವಿಧಾನದ ಕಗ್ಗೊಲೆ ಆಗ್ತದೆ, ಪ್ರಜಾಪ್ರಭುತ್ವ ವಿರೋಧಿಯಾದಂತ ನೀತಿ. ಅದಕ್ಕಾಗಿ ಇದ್ದವರ ಹೆಸರುಗಳನ್ನು ತೆಗಿತಕ್ಕಂಥದ್ದು, ಈಗಾಗಲೇ ಸಾವಿರಾರು ಲಕ್ಷಾಂತರ ಹೆಸರುಗಳನ್ನ ಮತಪಟ್ಟಿಯಿಂದ ತೆಗೆದಿದ್ದಾರೆ, ಸಾಕಷ್ಟು ಉದಾಹರಣೆಗಳಿದೆ. ಅದು ಕರ್ನಾಟಕದಲ್ಲಿ ಆಗಬಾರ್ದು. ಇದು ಹಳ್ಳಿಯಿಂದ ಡೆಲ್ಲಿವರೆಗೂ ಎಲ್ಲ ಕಡೆಗೂ ಕೂಡ ನಮ್ಮ ಭಾರತೀಯರು ಜಾಗೃತರಾಗಬೇಕು. ಆ ದಿಶೆಯಲ್ಲಿ ಇವತ್ತು ಈ ಪುಸ್ತಕ ಬಿಡುಗಡೆ ಆಗಿದೆ. ಎಲ್ಲ ನಾಗರಿಕರು ಜಾಗೃತರಾಗಿ ಇದ್ರ ಬಗ್ಗೆ ತಿಳಿದುಕೊಂಡು ತಾವೆಲ್ಲರೂ ಎಚ್ಚರ ಆಗ್ಬೇಕು ಅಂತೇಳಿ ಈ ಮೂಲಕ ನಾವು ಎಲ್ಲರಲ್ಲಿ ಕರೆ ಕೊಡ್ತಾ ಇದ್ದೇವೆ. ಧರ್ಮ ಸಂರಕ್ಷಣಾಗಿ ಎಲ್ಲ ಪೂಜಾರಿಗೆ ವಂದಿಸಿ ಸಮಸ್ತ ಎಲ್ಲರಿಗೂ ಈ ಸಂದರ್ಭ ಗಮನ ಮಾಡುತ್ತಾ, ಈಗ ತಾನೇ ಈ ಒಂದು SIR ಈ ಒಂದು ಪುಸ್ತಕದ ಬಿಡುಗಡೆ ಈಗ ತಾನೇ ನಾವೆಲ್ಲರೂ ಮಾಡಿದ್ದೇವೆ. ತಮ್ಮೆಲ್ಲರಿಗೂ ಗುರುತು, ಮನುಷ್ಯನಿಗೆ ಬದುಕಿಗೆ ಒಂದು ಸ್ವತಂತ್ರತೆ ಎಂಬುದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬುದ್ಧ ಬಸವ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೆ ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಬದುಕು ಕಟ್ಟಲಿಕ್ಕೆ ಒಂದು ಸಂವಿಧಾನ ನಮ್ಮೆಲ್ಲರಿಗೆ ಈ ಭಾರತ ದೇಶಕ್ಕೆ ಸುರಕ್ಷಿತವಾಗಿ ಸುಂದರವಾಗಿರ್ಲಿಕ್ಕೆ, ಸುಖ ಶಾಂತಿ ನೆಮ್ಮದಿಯಾಗಿರ್ಲಿಕ್ಕೆ, ಬದುಕಲಿಕ್ಕೆ ಒಂದು ಸುಂದರವಾಗಿರ್ತಕ್ಕಂಥ ಸಂವಿಧಾನವನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಇಂಥ ಒಂದು ಸಮಯದಲ್ಲಿ ನಮ್ಮ ಕೇಂದ್ರ ಸರ್ಕಾರದವರು ಈ ಒಂದು ಆಯೋಗದವರು
ಬದುಕಿಗೆ ತೊಂದರೆನ ಕೊಡ್ತಕ್ಕಂಥ ಕಾರ್ಯವನ್ನ ಅವರು ಮಾಡ್ತಿದ್ದಾರೆ. ಇದು ಬಹಳಷ್ಟು ಏನಂತಂದ್ರೆ ಅನಿಶ್ಚಿತವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಎಲ್ಲಾ ಧರ್ಮೀಯರು ಇದಕ್ಕೆ ನಾವೆಲ್ಲರೂ ವಿರೋಧದಲ್ಲಿ ನಾವೆಲ್ಲರೂ ನಿಂತಿದ್ದೇವೆ. ಅದಕ್ಕೆ ಬೆಂಬಲವಾಗಿ ನಾವೆಲ್ಲರೂ ಸೂಚಿಸ್ತಾ ಇದ್ದೇವೆ. ಸಾಕು. अस्सलाम वालेकुम वरहमतुल्लाहि वबरकातुह। आज हम तमाम मजहब के लोग SIR से मुतालिक किताब के रस्म इजरा के बारे में यहाँ पर जमा हुए हैं और मरकजी हुकूमत ने जो SIR लागू किया है दीगर स्टेट के अंदर, कर्नाटक में भी ये लागू करने जा रही है, तो इसके हम विरोध में यहाँ पर खड़े हुए हैं। ये SIR ये हिंदुस्तानी कानून जो बाबा साहब अम्बेडकर ने जो कानून बनाया था उस कानून के विरोध में जा रहा है। इस SIR से कई हजार बल्कि लाखों की तादाद में लोगों के नाम काटे जा रहे हैं और दोबारा उनके इंदिराज के लिए तरह तरह के दस्तावेजात जो मतलूब हैं उसको जो है परेशान किया जा रहा है। SIR ये हिंदुस्तानी कानून के अंदर जो हमारे लिए सहूलतें फराहम की गई थी वो सहूलियात को जो है हमसे छीनने की कोशिश की जा रही है। लिहाजा हम मरकजी हुकूमत को ये पैगाम देने के लिए, ये उनसे अपील करने के लिए यहाँ पर जमा हुए हैं कि SIR से हम में से किसी का भला नहीं हो रहा है, चाहे वो हिंदू हो, मुस्लिम हो, सिख हो, ईसाई हो, हर एक को इस मामले के जरिए परेशान किया जा रहा है। लिहाजा हम हुकूमत से अपील करते हैं कि हमारे लिए सहूलियात के असबाब पैदा करें, ना कि हमें परेशान करने की कोशिश करें। ನಮಃ ಎಲ್ಲ ವೇದಿಕೆ ಮೇಲೆ ಇರುವಂತಹ ಪೂಜ್ಯರಿಗೆ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ಬುದ್ಧ ಬಸವ ಅಂಬೇಡ್ಕರ್ ಅವರು ಈ ಜಗತ್ತಿನಲ್ಲಿ ಅತಿ ಕೆಳಮಟ್ಟದ ವರ್ಗದವರು ಇರ್ತಕ್ಕಂಥವರನ್ನ ಮೊದಲ ಎತ್ತಿ ಹಿಡಿದಿರ್ತಕ್ಕಂಥವ್ರು, ಪ್ರತಿಯೊಬ್ಬರಿಗೂ ಕೂಡ ಬದುಕಲಿಕ್ಕೆ ಹಕ್ಕನ್ನ ಕೊಟ್ಟಿರ್ತಕ್ಕಂಥವ್ರು, ಎಲ್ಲರೂ ಕೂಡ ನಮ್ಮವರು ಅಂತ ಹೇಳ್ಬಿಟ್ಟು ಹಿಂಬಿಟ್ಕೊಂಡಿರ್ತಕ್ಕಂಥವ್ರು. ಇಂತಹ ಸಮಾನತೆಯನ್ನ ಕೊಟ್ಟಿರುವಂತಹ ಈ ಭಾರತ ದೇಶದಲ್ಲಿ ಸನಾತನ ಗುಣವನ್ನ ಒಳಗೊಂಡಿರುವಂತಹ ಸನಾತನಿಗಳು ಏನಿದಾರೋ ಅವರು ಈ ಕುತಂತ್ರವನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಹಕ್ಕು ಸಿಗಬೇಕಾಗಿರುವಂತಹ ಈ ಭಾರತ ದೇಶದೊಳಗಡೆ ಆ ಒಂದು ಮತದಾನದ ಪಟ್ಟಿಯಿಂದ ತೆಗೆದು ಹಾಕಿದ್ರ ಪಾಪ ಅವರು ಬದುಕುವಂತ ಹಕ್ಕನ್ನ ಕಸ್ಕೊಂಡಂತ ಆಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಕೂಡ ಈ ಒಂದು ಈಗ ಏನು ಈ ಕಾರ್ಯ ನಡೆದಿದೆಯೋ, ಈ ಚಟುವಟಿಕೆ ನಡೆದಿದೆಯೋ, ಇದಕ್ಕೆ ಸದಾ ಬೆಂಬಲವಾಗಿ ಇರ್ತೇವೆ ಅಂತೇಳಿ ಈ ಮೂಲಕ ನಾನು ತಿಳಿಪಡಿಸ್ತಾ ಇದ್ದೇನೆ. ಮತದಾರ ಪಟ್ಟಿ ಪರಿಷ್ಕರಣೆ ಏನ್ ಮಾಡ್ತಾ ಇದ್ದಾರೆ, ಇದು ಕಂಪ್ಲೀಟ್ ಆಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಿದ್ರು ಮೊದಲ ಅಡಲ್ಟ್ ಫ್ರಾಂಚೈಸ್ ಅಂತ ಹೇಳಿ ಅದರ ವಿರುದ್ಧದ. ಮೊದಲು ಕೂಡ ಹೌಸ್ ಆಫ್ ಲಾರ್ಡ್ ಬ್ರಿಟನ್ದಲ್ಲಿ ಆಸ್ತಿವಂತರಿಗೆ ಮಾತ್ರ ಮತ ಹಾಕುವ ಅಧಿಕಾರ ಇತ್ತು. ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಅನುಕೂಲ ಆಗಬೇಕು ಜನರಿಗೆ ಅಂತ ಹೇಳಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ತಂದಿರು, ಅಂದ್ರೆ ಸಂಸದೀಯ ಮಾದರಿ. ಈ ಸಂಸದೀಯ ಮಾದರಿ ತೆಗೆದು ಡಿಕ್ಟೇಟರ್ಶಿಪ್ ಸಲುವಾಗಿ ಎಲ್ಲ ಪ್ರಯತ್ನಗಳು ನಡೆದವು. ಇವಾಗ ಕೇಂದ್ರದಲ್ಲಿ ಇದ್ದಂಥ ಸರ್ಕಾರ ಏನು ಸ್ವಾಯತ್ತ ಸಂಸ್ಥೆ ಅದ ನಮ್ದು ಎಲೆಕ್ಷನ್ ಕಮಿಷನರ್, ಆ ಎಲೆಕ್ಷನ್ ಕಮಿಷನರ್ ಕೇಂದ್ರ ಸರ್ಕಾರ ಗುಲಾಮ್ ಇದ್ದಂಗೆ. ಅವರೇನು ರಿಲೀಸ್ ಮಾಡಿದ ಫಾರ್ಮ್, ಆ ಫಾರ್ಮ್ ನೋಡಿದಾಗ ಏನಾಗ್ತಂದ್ರ ಇಲ್ಲಿ ಇದ್ದಂತ ಇವನ್ ಮೊದಲೇನು CAA ಬಂದಾಗ ಓನ್ಲಿ ಫಾರ್ ಮುಸ್ಲಿಂ ಅನ್ನಂಗಿತ್ತು. ಈಗಿದು ಇಲ್ಲ, ಕಂಪ್ಲೀಟ್ ಎಲ್ಲಾ ಜನಾಂಗದಲ್ಲಿ ಎಲ್ಲಾ ಸಮಾಜದಲ್ಲಿ ಇದ್ದಂತ ಬಡವರು ಮತ್ತು ಬೇರೆ ಬೇರೆ ಕಡೆ ಏನು ವಲಸೆ ಹೋಗ್ತಾರ ಆ ಜನರಿಗೆ ಕೂಡ ಎಫೆಕ್ಟ್ ಆಗ್ತದ. ಇದು ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕ ಮಾಡ್ತದ. ಮತ್ತೆ ಕೇಂದ್ರ ಸರ್ಕಾರ ಎಷ್ಟು ಪ್ರಯತ್ನ ಮಾಡಿದ್ರು ಅವ್ರು 31% ವೋಟ್ ಜಾಸ್ತಿ ತಗೋತಾ ಇಲ್ಲ. ಆ ಉದ್ದೇಶ ಆದಷ್ಟು ವೋಟ್ ಕಡಿಮೆ ಮಾಡಿ ನಮ್ಮ ಇಂಡಿಯಾದಲ್ಲಿ ಮತ್ತೆ ಡಿಕ್ಟೇಟರ್ಶಿಪ್ ಇಸ್ಟಾಬ್ಲಿಷ್ ಮಾಡ್ಬೇಕೆಂಬ ಉದ್ದೇಶದಿಂದ ಈ SIR ಸ್ಪೆಷಲ್ ಏನ್ ತಂದರ ಪರಿಷ್ಕರಣ, ಈ ಪರಿಷ್ಕರಣ ಜನ ವಿರೋಧಿ ಇದೆ, ಜನರ ವಿರೋಧಿ ಇದೆ, ಸಾಮಾನ್ಯ ಜನರ ವಿರೋಧಿ ಇದೆ. ಇದಕ್ಕೆ ನಾವು ಜಲವೊಂದೊಂದು ರೂಪದಲ್ಲಿ ಜನರ ಮಧ್ಯದಲ್ಲಿ ಹೋಗ್ಬೇಕಾಯ್ತು. ಯಾಕಂದ್ರೆ ಜನರ ಮಧ್ಯದಲ್ಲಿ ಹೋಗೋದು ಕೆಲಸ ಆಗೋದಿಲ್ಲ. ಈಗಾಗಲೇ ಆ ಪ್ರಫಾರ್ಮ ನೋಡ್ರಿ ಏನಾಗ್ತಂದ್ರ ಬೂತ್ ಲೆವೆಲ್ ಏಜೆಂಟ್ಸ್ ಆಲ್ ಪೊಲಿಟಿಕಲ್ ಪಾರ್ಟಿಗೆ ಅಲ್ಲಿ ಹೆಸರು ಕೊಡ್ಲಿಕ್ಕೆ ಆಗಿಲ್ಲ. ನಮ್ಮ ಕರ್ನಾಟಕ, ನಮ್ಮ ಬೀದರ್ದಲ್ಲಿ ಸುಮಾರು 1090 ಬೂತ್ ಲೆವೆಲ್ ಬೂತ್ಗಳು, ಆ ಬೂತ್ ಅಲ್ಲಿ ಒಬ್ಬರಿಗೆ ಕೊಡ್ಸೋದಾಗೋದಿಲ್ಲ. ಆ ಪ್ರಫಾರ್ಮದಾಗ ಏನಂದ್ರೆ ಬೂತ್ ಲೆವೆಲ್ ಏಜೆಂಟ್ ಡೈಲಿ 50 ಫಾರ್ಮ್ ಒಯ್ದು ಕೊಡ್ಬಹುದು ಅಂತದ. ಇದು ಮೋಸ್ಟ್ ಡೇಂಜರಸ್. ಹೀಗಾಗಿ ಪೊಲಿಟಿಕಲ್ ಪಾರ್ಟಿ ಲಿಂಕ್ ಇದ್ದಂತ ಜನರು ಪೋಲಿಂಗ್ ಬೂತ್ ಏಜೆಂಟ್ ಇದ್ದಾರ, ಅವ್ರ ಥ್ರೋ ಮತ್ತೆ ಹೆಸರು ತಿಳಿಸ್ತಿದ್ದಾರೆ. ನಾವು ಒಳ್ಳೊಂದು ಪ್ರಕರಣ ನೋಡಿದೆವು.
ಅಲ್ಲೊಂದು ಪ್ರಕರಣದಲ್ಲಿ ಯಾವ ರೀತಿ ಆಯ್ತು ವೋಟ್ ಚೋರಿ ಅಂತ ಅನ್ನೋದು ಅದು ಒಂದು ರೀತಿ ಇದು ವೋಟ್ ಚೋರಿಯನ್ನು ಪೂರ್ಣ ಮತದಾರ ಹಕ್ಕನ್ನೇ ಕಸ್ಕೊಳ್ತಾ ಇದ್ದಾರೆ. ಹೀಗಾಗಿ ನಮ್ಗೇನು ಮತ್ತೆ ಇವರು 19ನೇ ಶತಮಾನಕ್ಕಿಂತ ಹಿಂದೂ ಕೊಯ್ಯೋ ಪ್ರಯತ್ನ ಮತ್ತೆ ಕೇಂದ್ರ ಸರ್ಕಾರ ಮಾಡತ್ತ ಅನ್ಸೈಂಟಿಫಿಕ್. ಸೊ ನಾವು ಇದು ಖಂಡನೆ ಮಾಡ್ತೇವೆ. ಜನರ ಬೆಂಬಲ ತಗೊಂಡು ಈ SIR ಏನೋದಕ್ಕೆ ನಾವು ತಿರಸ್ಕಾರ ಮಾಡೋಣ ಅಂತೇಳಿ ನಾನು ಕರೆ ಕೊಡ್ತೀನಿ ಬಾಬುರಾವನ್ನ. ನಾವು ಬಿಡುಗಡೆ ಮಾಡಿದ್ದೇವೆ. ವಾರ್ನಿಂಗ್, SIR a weapon to kill democracy. This is a trend not only in India but all over the world. ಇಡೀ ಪ್ರಪಂಚದಲ್ಲಿ ಡೆಮೋಕ್ರಸಿಯನ್ನು ನಾಶ ಮಾಡುವಂತಹ ಪ್ರವೃತ್ತಿಯನ್ನು ನಾವು ನೋಡ್ತೇವೆ. 26 ಜನವರಿ ನಿನ್ನೆನೆ ನಾವು ನಮ್ಮ ಸಂವಿಧಾನದ ಬಗ್ಗೆ ಬಹಳಷ್ಟು ಮಾತಾಡಿದೆವು. ಈ ಒಂದು ಕೆಲವು ದಿನಗಳಲ್ಲಿ ಬಂದ ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಸರ್ವೆ ಏನ್ ಹೇಳುತ್ತೆ ಅಂದ್ರೆ, ಬಡವರ ಸಂಖ್ಯೆ, ವಲಸಿಗರ ಸಂಖ್ಯೆ, ಅದೇ ರೀತಿ ಶ್ರೀಮಂತರು ಒಂದು ಆಸ್ತಿ ಎಂಬುದು ಇಡೀ ದೇಶದ ಆಸ್ತಿ ಕೆಲವೇ ಶ್ರೀಮಂತರ ಕೈಯಲ್ಲಿದೆ. ಇದು ನಾವು ಸರ್ವೆ ಮೂಲಕ ಅದೇ ರೀತಿ ಎಲ್ಲಾ ರೀತಿಯಲ್ಲಿ ಇದು ಪ್ರೂವ್ ಆದ ವಿಷಯವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಚುನಾವಣೆಯ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡುವ ಉದ್ದೇಶದಿಂದ ಅದರಲ್ಲಿ ಯಾರ ಹೆಸರನ್ನು ಕೈ ಬಿಡಲಾಗುತ್ತೆ? ಹೆಚ್ಚಾಗಿ ಬುಡಕಟ್ಟು ಜನಾಂಗದವರನ್ನು, ಹಿಂದುಳಿದ ಜನಾಂಗದವರ ಹೆಸರನ್ನೇ ಯಾಕೆ ಕೈ ಬಿಡ್ತಾರೆ? ಇದರಲ್ಲಿ ಒಂದು ದುರುದ್ದೇಶ ಇದೆ. ನಾವು ಅನೇಕ ದೇಶಗಳಲ್ಲಿ ಇಂದು ನೋಡ್ತೇವೆ, ಕೋಟ್ಯಾನು ಜನರು ವಲಸಿಗರಾಗಿ ಏನೋ ಅವರಲ್ಲಿದ್ದ ಆಸ್ತಿಯನ್ನು, ಮನೆಯನ್ನು, ಎಷ್ಟೋ ದಶಕಗಳಿಂದ ಆ ದೇಶದಲ್ಲಿ ಜೀವಿಸಿದ ಜನರು ಆ ದೇಶವನ್ನು ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬರ್ತಾ ಇದೆ. ಇಂಥದ್ದು ಪರಿಸ್ಥಿತಿ ನಮ್ಮ ಭಾರತ ದೇಶದಲ್ಲಿ ಆಗ್ಬಾರ್ದು. ನಾವು ಈ ಒಂದು ಪ್ರಜಾಪ್ರಭುತ್ವದ ದೇಶದಲ್ಲಿ ಇಂಡಿಯನ್ ಈಸ್ ದ ಗ್ರೇಟೆಸ್ಟ್ ಅಂಡ್ ದ ಹೋಲಿಯೆಸ್ಟ್ ಡೆಮೋಕ್ರಸಿ ಆಫ್ ದ ವರ್ಲ್ಡ್. ಆದ್ರಿಂದ ಈ ಒಂದು ಪುಸ್ತಕದ ಮೂಲಕ ಒಂದು ಸಂದೇಶ, ವಾರ್ನಿಂಗ್ ಅಂದ್ರೆ ಏನು? ಯಾವುದೇ ಕೆಟ್ಟತನ ಒಮ್ಮೆಲೆ ಬರಲ್ಲ. ಇಟ್ ಬಿಗಿನ್ಸ್ ವಿತ್ ಎ ಸ್ಮಾಲೆಸ್ಟ್ ಥಿಂಗ್. ಸಣ್ಣ ಒಂದು ವಿಷಯದಲ್ಲಿ ಅದು ಪ್ರಾರಂಭ ಆಗುತ್ತೆ, ಅದು ಇಡೀ ದೇಶವನ್ನು ಹರಡುತ್ತೆ. ಆದ್ರಿಂದ ಭಾರತೀಯರಾದ ನಾವು ಪ್ರತ್ಯೇಕವಾಗಿ ಈ ಒಂದು ವೇದಿಕೆಯ ಮೂಲಕ ಎಲ್ಲ ಸರ್ವ ಧರ್ಮೀಯರು ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಯಾವುದೇ ಜನಾಂಗಕ್ಕೆ ಯಾವುದೇ ಒಂದು ಅನ್ಯಾಯ ಆಗುತ್ತೆ ಅಂತ ಹೇಳುವಾಗ ಎದ್ದು ನಿಂತಹ ಈ ವೇದಿಕೆ ಇಂದು ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ. ಆದ್ರಿಂದ ಈ ಒಂದು ಕೆಲಸಕ್ಕೆ ನಮ್ಮ ಸಂಪೂರ್ಣವಾದ ಒಂದು ಸಹಕಾರವನ್ನು ಕೊಡ್ತೇವೆ. ದೇವರ ವಾಕ್ಯವು ಹೇಳುತ್ತೆ, ನಿಮ್ಮ ದೇಶವನ್ನು ರಕ್ಷಿಸಲಿಕ್ಕೆ, ನಿಮ್ಮ ಅಲ್ಲಿರುವಂತಹ ದೇಶದ ಪವಿತ್ರತೆಯನ್ನು ರಕ್ಷಿಸಲಿಕ್ಕೆ ಅಗತ್ಯ ಬಿದ್ರೆ ನಿಮ್ಮ ಒಂದು ಪ್ರಾಣ ತ್ಯಾಗ ಮಾಡ್ಲಿಕ್ಕೂ ನೀವು ಸಿದ್ಧ ಇರಬೇಕು ಅಂತೇಳಿ ಹೇಳ್ತದೆ. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನಾವು ಸರ್ವ ಧರ್ಮೀಯರು ಒಂದೇ ದೇವರ ಮಕ್ಕಳು ಎಂಬಂತಹ ಉದ್ದೇಶದಿಂದ ಯಾರನ್ನೂ ಕೂಡ ಅನ್ಯಾಯವಾಗಿ ಯಾರಿಗೂ ಅನ್ಯಾಯ ಆಗ್ಬಾರ್ದು. ಅವನು ಎಷ್ಟೇ ಕೆಳವರ್ಗದವನು ಇರ್ಬೋದು, ಬುಡಕಟ್ಟು ಜನಾಂಗದವನು ಇರ್ಬೋದು, ಯಾರೇ ಇರ್ಬೋದು, ಇವನು ನಮ್ಮ ದೇಶದವನ ಅಲ್ಲ ಅಂತೇಳಿ ಯಾವುದೇ ಒಂದು ಕಾರಣ ಕೊಟ್ಟು ಮತದಾರರ ಪಟ್ಟಿಯಿಂದ ಅವರನ್ನು ತೆಗೆದು ಹಾಕುವುದು ಇದು ಅನ್ಯಾಯ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಅವಕಾಶವನ್ನು ಈ ಒಂದು ವೇದಿಕೆಯ ಮೂಲಕ ನನಗೂ ಸಿಕ್ಕಿದೆ, ಆದ್ರಿಂದ ನಾನು ಸಂತೋಷ ಪಡ್ತೇನೆ. ಫಾದರ್ ಕ್ಲಾರಿ ಇದ್ದೇನೆ, ಸೇಕ್ರೆಡ್ ಹಾರ್ಟ್ ಚರ್ಚ್, ಬೀದರ್. Bidar, on the eve of release of the book Warning SIR, a weapon to kill the democracy. Just yesterday, with so much of joy and happiness, we celebrated our Republic Day, the day in which our country adopted this constitution so happily, irrespective of caste and community. It was so much beneficial and had given freedom to each and every citizen. Now, there is another weapon they are utilizing. As my colleague said that there was till this date, the vote chori was there. Now, the right of voting itself is going to be chored, theft, such a big thing they are going to take. Is a democratic country. See, one of the incidents I would like to quote here. Now, very few states, they have adopted this SIR, in which something like 6,50,00,000 voters have been deleted. Our brothers, they are a native of India, they are a citizen of India, they are deprived of their basic right. After this, all of the rights will be snatched. All these people's, majority of them, their troubles. They are moving from one place to another place
for the bread and butter, which was the basic duty of the government to provide them. They could not do it. When they are going from here and there, and the poor people who are known for our illiteracy, and most of the people, they stay in villages, they don't have documents, and in these circumstances, will you punish our own citizens, your own people? Because of this, till this day, few hundreds of people have died of this fear, and after this deletion, many more people might die. Who is responsible for this? For all these things, many eminent speakers are going to come here, including Mr. Prabhakar Saabji, on 3rd of this February, 11 a.m. I request all the allied citizens, your duty to highlight these things, to bring the awareness among the people of Bidar and India. Please come to Rang Mantap on 3rd February, 11 a.m. so that we can propagate it and we can bring awareness among our people. We have to fight for this. Thank you. ನಾನು ಸಂವಿಧಾನ ಸಂರಕ್ಷಣಾ ಸಮಿತಿ ಬೀದರ್ ವತಿಯಿಂದ ಈ SIR ಜನವಿರೋಧಿ ನೀತಿಯನ್ನ ತಂದು ಇವತ್ತ ಕೆಲವು ವರ್ಗದವರಿಗೆ ಟಾರ್ಗೆಟ್ ಮಾಡಿ ಇದನ್ನ ಈ ಚುನಾವಣೆ ಆಯೋಗ ಯಾವ ತರ ಷಡ್ಯಂತ್ರ ಮಾಡ್ತಾ ಇದೆ ಎಂಬುದಕ್ಕೆ ಈ ಬರ್ತಕ್ಕಂತ 3ನೇ ತಾರೀಕಿಗೆ ಬೀದರ್ ನಡೆಯುವ ಈ ಒಂದು ವಿಚಾರಗೋಷ್ಠಿ ವಿಚಾರ ಸಂಕಿರಣಕ್ಕೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯಾದಂತ ವಕ್ತಾರರು ಬರ್ತಾ ಇದ್ದಾರೆ. ನಾನು ಹೇಳೋದಿಷ್ಟೇ, ಸಂವಿಧಾನ ವಿರೋಧಿ ಕೆಲಸದಲ್ಲಿ ಕಳೆದ ಏನು 10-12 ವರ್ಷಗಳಿಂದ ಏನು ಕೇಂದ್ರದಲ್ಲಿ ಸರ್ಕಾರ ಬಂದಿದೆ, ಇದು ಎಲ್ಲಾ ಸಂವಿಧಾನಿಕ ಹುದ್ದೆಗಳನ್ನ ತಮ್ಮ ಹದ್ದುಬಸ್ತಿನಲ್ಲಿ ಇಟ್ಕೊಂಡು ಇವತ್ತ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡತಕ್ಕಂತಹ ಈ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ನಾವು ಜನರು ಹೇಳ್ಬೇಕಾಗ್ತದೆ. ಕಾರಣ ಇವತ್ತ ರಾಷ್ಟ್ರದಲ್ಲಿ ಏನು ತಮ್ಮಂತಾವು ಸೆಕ್ಯುಲರ್ ಪಾರ್ಟಿ ಅಂತ ಹೇಳ್ಕೊಂಬವ್ರು ಅವರು ಈ ಚಿಂತನೆ ಮಾಡ್ಬೇಕಾಗಿತ್ತು, ಇದ್ರ ಹೋರಾಟಗಳು ಮಾಡ್ಬೇಕಾಗಿತ್ತು. ಆದರೆ ದುರ್ದೈವ ಇವತ್ತು ನಾವು ಪ್ರಜೆಗಳೇ ನಾವೇ ಇದನ್ನ ಹೋರಾಟ ಮಾಡಿ ಈ ದೇಶ ರಕ್ಷಣೆ ಮಾಡ್ಬೇಕಾಗಿತ್ತು. ಇವತ್ತು ಪ್ರಜೆಗಳ ಬಹಳ ದೊಡ್ಡ ತುರ್ತು ಅನಿವಾರ್ಯ ಇದೆ ಈಗ. ಹಾಗಾಗಿ ಇವತ್ತು ಸಿವಿಲ್ ಸೊಸೈಟಿ ಮುಂದೆ ಬಂದು, ಇವತ್ತು ಎಲ್ಲಾ ಸಂಘಟನೆದವರು ಮುಂದೆ ಬಂದು ಈ ಒಂದು SIR ವಿರೋಧಿ ಕುರಿತು ಜನಾಂದೋಲನ ರೂಪಿಸಲು ಬೀದರಿನ ಒಂದು ಸಭೆ, ಐತಿಹಾಸಿಕ ಸಭೆ ಆಗಲಿಕ್ಕೆ ಸಾಕ್ಷಿ ಆಗಲಿದೆ. ಅದಕ್ಕಾಗಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೇನೆ, ಈ ಸಭೆಯನ್ನ ಯಶಸ್ವಿಗೊಳಿಸಬೇಕೆಂದು ವಿನಂತಿಸ್ತೇನೆ. ಜೈ ಸಂವಿಧಾನ. ಜನಾಂದೋಲನ SIR ವಿರೋಧಿ ಜನಾಂದೋಲನ ಸಮಿತಿ ಬೀದರ್ ವತಿಯಿಂದ ಈ SIR ಕುರಿತು ತಿಳುವಳಿಕೆಯನ್ನ ಕೊಡ್ಲಿಕ್ಕೆ ಮತ್ತು ಇದರಿಂದ ಆಗುವಂತಹ ಅನಾಹುತಗಳನ್ನ, ಮಾರಕಗಳನ್ನ ನಾವು ಜನರಿಗೆ ಹೇಳಲಿಕ್ಕೆ ಮತ್ತು ಸರ್ಕಾರಕ್ಕೂ ಕೂಡ ಇದರ ಕುರಿತು ಎಚ್ಚರಿಸಲಿಕ್ಕೆ ಕೆಲವು ಕಾರ್ಯಕ್ರಮಗಳನ್ನು ನಾವು ಹಾಕೊಂಡಿದ್ದೇವೆ. SIR ಇದು ಒಂದು ಮಾರಕವಾದಂತಹ ಒಂದು ಪರಿಷ್ಕರಣೆ. ಯಾಕಂದ್ರೆ ಇಲ್ಲಿ ಸಫರ್ ಆಗ್ತಕ್ಕಂಥ ಜನ ಬಡ ಜನರು ಹಾಗೂ ಮಧ್ಯಮ ವರ್ಗದ ಜನರು. ನಮ್ಮಲ್ಲಿ ಭಾರತದಲ್ಲಿ ತಮ್ಮ ವಾಸಸ್ಥಳದಲ್ಲಿ ಜನರು ಇರಂಗಿಲ್ಲ. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅವರು ವಲಸೆ ಹೋಗುವಂತ ಪ್ರವೃತ್ತಿ ನಮ್ಮ ಭಾರತದಲ್ಲಿ ಇದೆ. ಅಂತಹ ಜನರು SIR ನಲ್ಲಿ ತಮ್ಮ ಹೆಸರನ್ನ ಸೇರಿಸಬೇಕಾದ್ರೆ ಬಹಳ ದೊಡ್ಡ ತೊಂದರೆಯನ್ನ ಅವರು ಅನುಭವಿಸ್ತಾ ಇದ್ದಾರೆ. ಎರಡನೇದಾಗಿ ನಮ್ಮಲ್ಲಿ ಏನಂತ ಅಶಿಕ್ಷತೆ ಜಾಸ್ತಿ ಇದೆ. ನಮ್ಮಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ಗಳು ಏನು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾ ಇದೆಯೋ ಆ ಡಾಕ್ಯುಮೆಂಟ್ಸ್ಗಳು ಕೂಡ ಏನಂತಂದ್ರೆ ನಮ್ಮಲ್ಲಿ ಬಹಳಷ್ಟು ಜನರು ಅಂತಂದ್ರೆ ಸರಿಯಾಗಿ ಇಟ್ಕೊಂಡಿಲ್ಲ. ಹೀಗಾಗಿ ಅವರು ಇಂತಹ ಒಂದು ಪ್ರಜಾಪ್ರಭುತ್ವದಲ್ಲಿ ವೋಟ್ ಹಾಕುವಂತ ಹಕ್ಕದಿಂದ ವಂಚಿತರಾಗ್ತಾ ಇದ್ದಾರೆ. ಹಲವಾರು ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ. ಕಾರಣ ಈ SIR ಅನ್ನುವಂತಹದ್ದು ಇದು ಭಾರತೀಯರಿಗೆ ಒಂದು ಮಾರಕವಾದಂತದ್ದು. ಕೂಡಲೇ ಇದನ್ನ ನಿಲ್ಲಿಸಬೇಕು. ಅದಕ್ಕಾಗಿ ಅಂತಂದ್ರೆ ನಾವು ಹಲವಾರು ಇಲ್ಲಿ ಇವತ್ತು ಈ ಸಮಿತಿ ವತಿಯಿಂದ ನಾವೇನಂತ ಒಂದು ಪುಸ್ತಕವನ್ನ ಈ SIR ಯಾವ ರೀತಿ ಇದು ಮಾರಕವಾಗಿದೆ ಅನ್ನುವಂತ ಪುಸ್ತಕವನ್ನ ಬಿಡುಗಡೆಗೊಳಿಸಿದ್ದೇವೆ. ಅದೇ ರೀತಿಯಾಗಿ 3ನೇ ತಾರೀಕಿಗೆ ಭಾರತದ ಚಿಂತಕರಾಗಿರುವಂತಹ ಶ್ರೀ ಪರಕಲ ಪ್ರಭಾಕರ್ ಅವರು ನಮ್ಮೆಲ್ಲರಿಗೆ ಇದರ ಒಂದು ಕುರಿತು ಮಾತನಾಡಲಿದ್ದಾರೆ. ಅದೇ ರೀತಿಯಾಗಿ ಮೈಸೂರಿನಿಂದ ಚಿಂತಕರಾದಂತಹ ಶಿವಸುಂದರ್ ಅವರು ಕೂಡ ಬರಲಿದ್ದಾರೆ. ಆಮೇಲೆ ಒಂದು ಅಂತಾರಾಷ್ಟ್ರೀಯ ಖ್ಯಾತಿಯ ತಾರಾರಾವ್ ಅವರು ಕೂಡ ಬಂದು ನಮಗೆ ತಿಳಿಸ್ತಿದ್ದಾರೆ. ಕಾರಣ 3ನೇ ತಾರೀಕು ನೆನ್ಪಿಟ್ಕೊಳ್ಳಿ, ರಂಗಮಂದಿರದಲ್ಲಿ ಮುಂಜಾನೆ 10:30 ಗಂಟೆಗೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರ್ಬೇಕಂತ ಹೇಳಿ ನಾನು ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು. 3ನೇ ತಾರೀಕಿಗೆ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ
ಇದು ಸಂವಿಧಾನದ ಏನು ಬುಡ ಹಾಕಿದಾರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ಬೆಳವಣಿಗೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು. ಸಂವಿಧಾನದ ಪೀಠಿಕೆಯಲ್ಲಿ ಫಸ್ಟ್ ಬರ್ತದ ಭಾರತದ ಪ್ರಜೆಗಳಾದ ನಾವು. ಅಲ್ಲಿ ಕೆಂಚಗ, ಕರ್ರಗ, ತೆಳ್ಳಗ, ಧಮ್ಮ, ಸಿದ್ದು, ಗುಂಡು, ಗಾಳಪ್ಪ, ಧೂಳಪ್ಪ ನೋಡೋದಿಲ್ಲ. ಜಾತಿ ಧರ್ಮ ಇಲ್ಲ. ಭಾರತದ ಪ್ರಜೆಗಳಾದ ನಾವು ಅಂತಿದ್ದವರು ಯಾವಾಗ ಸಾಧ್ಯ ಆಯ್ತು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಹೇಳಿದ್ರು, ಇತಿಹಾಸದ ಉದ್ದಕ್ಕೆ ಬಂದಾಗ ಹೊಡೆದಾಳಿರ್ತಕ್ಕಂಥ ಬ್ರಿಟಿಷರಾಗ್ಲಿ ಅವ್ರ ಮೊದಲಿನವರಿಗೆ ಲೂಟಿ ಹೊಡಿತಕ್ಕಂಥ ಬಂದೂಕು, ತಲವಾರು, ಬಾಣು, ತೋಪು ಹೀಗೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಬಾಬಾ ಸಾಹೇಬರು ಒಂದೇ ಹೇಳಿದ್ರು, ಭಾರತದ ಬೆಳವಣಿಗೆ ಚೆನ್ನಾಗಿ ಆಗ್ಬೇಕಂದಾಗ मतदान मुखांतर जो काम बंदूक से नहीं बनता वो काम संदूक से बनता है, वोट से बनता है. ಈಗ ಇವರು ವೋಟನ್ನ ಬಿಹಾರದಲ್ಲಿ ನೋಡಿದ್ರು, ನೋಟಿನ ಮುಖಾಂತರ ತಕೊಂಡ್ರು ಅಂತದ. 10,000 ಎಲೆಕ್ಷನ್ ಪೀರಿಯಡ್ದಾಗ ಅಂದ್ರ ವೋಟನ್ನ ಖಲಾಸ್ ಮಾಡ್ತಕ್ಕ. ಅರ್ಥಾತ್ ಸ್ಟಾರ್ಟಿಂಗ್ ದಲ್ಲಿ ಬಾಬಾ ಸಾಹೇಬ್ 4ನೇ ಓದೋ ಸಂದರ್ಭದಲ್ಲಿ ಅವ್ರಿಗೆ ಕ್ಲಾಸ್ ರೂಮ್ದಾಗ ಕೂಡ್ಕೊಟ್ಟಿಲ್ಲ. ಈ ದೇಶದ ಸಂಸ್ಕೃತಿ ಕೆಟ್ಟದು, ಅದಕ್ಕೆ ಅವರು ಪ್ರಯತ್ನ ಮಾಡೋ ಜಗತ್ತಿನ ಶಾಣೆರಾಗಿ ಈ ಸಂವಿಧಾನದ ಹಕ್ಕು ತಂದಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತದಾನ ಈಗ ಹೆಂಗಾರ ವಿಚಿತ್ರ, ಶ್ರೀಮಂತರಿದ್ದವರು ಎಲ್ಲೋ ಕುಂತು ಫೋನ್ನಾಗ ಏನೋ ಮಾಡ್ಕೊಂಡು BLOಗಳು ಬಂದಾಗ ಮಾಡ್ಬೋದು. ಕೂಲಿ ಹೋಗ್ತಕ್ಕಂಥ ಬಳಗ ಈಗ ಎಷ್ಟು ಕೆಟ್ಟದ್ದು ಮಾಡಿದಾರೆ ಅಂತ ಹೇಳಿದ್ರೆ ನಾವು ಒಂದೇ ಒಂದು ಉದಾಹರಣೆ ಕೊಡ್ತೀನಿ, ಸರಿಯೋ ತಪ್ಪು. ನರೇಗಾ ಕ್ಯಾನ್ಸಲ್ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹಳ್ಳಿ ಊರ್ದಾಗ ಗ್ರಾಮ ಪಂಚಾಯತ್ ನಲ್ಲಿ ಅಲ್ಲೇ ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥ ಬಡವರಾಗಿದ್ದವರು ಅಲ್ಲೇ ಕೆಲಸ ಮಾಡ್ತಿದ್ರು, ಊರಾಗಿರ್ತಿದ್ರು, ಗುಳೆ ಹೋಗಬಾರದು. ಮಹಾತ್ಮ ಗಾಂಧಿಯವ್ರ ಕನಸು ಕೂಡ ಆಗಿತ್ತು ಗ್ರಾಮ ಸ್ವರಾಜ್ಯ ಆಗಬೇಕು ಅಂತ. ಗ್ರಾಮ ಸ್ವತಂತ್ರ ಆಗ್ಬೇಕಂದಿದ್ದಾಗ ಈಗೇನ್ ಮಾಡ್ತಾ ಇದಾರೆ, ಈ ಮತದಾನದ ಇದ್ರ ಸಿಸ್ಟಮ್ ಬಂದಾಗ ಯಾರಿಗೋ ಕಾಂಟ್ರಾಕ್ಟರ್ ಕೊಟ್ಟು ಅಥವಾ ಬಂಡವಾಳದಾರರು ಇರ್ತಾರಲ್ಲ ಅವ್ರ ಮುಖಾಂತರ ಕೆಲಸಗಳ ಕಾರ್ಯಕ್ರಮ ಮಾಡೋದು. ಊರಾಗಲ್ಲ, ಗ್ರಾಮ ಪಂಚಾಯತ್ ಕೆಲಸದಾಗಲ್ಲ. ಹಿಂದಕ್ಕೆ ಇರ್ತಕ್ಕಂಥ ಎಲ್ಲಾ ನೇತಾಜಿಗಳು ಊರು ಸ್ವಚ್ಛತೆ, ಊರು ಬೆಳಿಬೇಕು ಅಂತಿತ್ತು, ಗ್ರಾಮದಿಂದ ಬರಬೇಕು, ಗುಳೆ ಹೋಗಬಾರ್ದು ಅಂತಿತ್ತು. ಈಗ ಕೆಲಸ ಮಾಡ್ಲಿಕ್ಕೆ ಎಲ್ಲೂ ಬೇರೆ ಕಡೆ ಬಂದ್ರು ಅಂದ್ರ ಅವ್ರ ಅಣ್ಣ ತಮ್ಮ ಊರಾಗಿದ್ದವ್ರು ಅವರು ಅಲ್ಲಿ ಬರೆಸ್ತಾರಂತದ. ಆದ್ರೆ ಇವ್ರ ಕೆಲ್ಸಕ್ಕೆ ಏನ್ ಮಾಡ್ತಾ ಕೇಂದ್ರ ಸರ್ಕಾರ ಆಯೋಜನೆ ಮಾಡ್ತಕ್ಕಂಥ ಕೆಲಸ ನರೇಗಾ ರಾಮ್ಜಿ ಅಂತ ಮಾಡ್ಕೊಂಡು ಮಾಡಿ, ರಾಮ್ಜಿ ಮಾಡಿ ಬೇರೆ ಕಡೆ ಕೆಲಸಕ್ಕೆ ಎಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಕೆಲಸ ಮಾಡ್ತಕ್ಕಂಥ ಟ್ರೈನ್ ಇದು ಕಟ್ಟತಕ್ಕಂಥ ಇರ್ಬೋದು, ಕೇಂದ್ರ ಸರ್ಕಾರದ ಕೆಲಸಗಳು ಇರ್ಬೋದು, ದೊಡ್ಡ ದೊಡ್ಡ ಸೌಕರ್ಯ ಇರ್ತಕ್ಕಂಥ ಸಿಟಿಗಳು ಹೋಗ್ಲಕ್ ಬಂದಾಗ ಊರಾಗ ಇಲ್ಲ ಅಂದಾಗ ಅವ್ರಿಗೆ ಕೆಲಸ ಇಲ್ಲ. ನರೇಗಾ ಕೆಲಸ ಮಾಡ್ಕೊಂಡು ಊರಾಗೆ ಇದ್ರ, ಅವರೇ ಊಟ ತಿಂಡಿ ಮಾಡ್ಕೊಂಡು ಗುಳೆ ಹೋಗದೆ ಇದ್ರ ಅವರೇ ಸ್ವತಃ ಅಲ್ಲಿ ವೋಟರ್ ಲಿಸ್ಟ್ ಇದು ಮಾಡ್ಲಕ್ಕ ಬಂದಾಗ ಅವ್ರು ಬರೀತಾರ. ಅಲ್ಲಿ ಬರಿಲಾರ್ದಂಗ ಆಗಬೇಕು, ಇವ್ರು ಬೇರೆ ಕಡೆ ಹೋಗ್ಬೇಕು, ತಪ್ಪಿಸ್ಬೇಕು ಅನ್ನೋದಕ್ಕೆ ಒಂದು ಶಬ್ದ ಹೇಳ್ತೀನಿ. ಒಂದು ವೋಟ್ ಹೋಯ್ತು ಅಂದ್ರೆ ಬಿ ಹಾಲತ್ ಏನಾಗ್ತದೆ ಅಂಬದಕ್ಕ ಒಂದೇ ಉದಾಹರಣೆ ಹೇಳ್ತೀನಿ. ಅಟಲ್ ಬಿಹಾರಿ ಅವ್ರು ಒಂದು ವೋಟ್ನಾಗೆ ಪ್ರಧಾನಮಂತ್ರಿ ಹೋಗಿದ್ರು, ಒಂದು ವೋಟಿನ. ಅದಕ್ಕೆ ಸರ್ವಜ್ಞ ಹೇಳ್ತಾನ, ಕಡಗಿಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಡ್ಬುದೇ, ಕಡಗಿಲು ಬಂಡಿಗೆ ಆಧಾರ, ಕಡುದರ್ಪ ಬೇರಿದ ಒಡಲೆಂಬ ಬಂಡಿಗೆ ಮೃಡುಶರಣರ ನುಡಿಗಣವೇ ಕಡಗಿಲು ರಾಮನಾಥ ಅಂದದಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೊಟ್ಟೆ ಕಿಚ್ಚಲಿಂದ ಏನ್ ಲೂಟಿ ಮಾಡ್ತಿದ್ರು ಅವ್ರಿಗೆ ಮತದಾನದ ಮುಖಾಂತರ ಕದಿತಕ್ಕಂಥ ರೋಕಿಸ್ಬೇಕಂತ ಮಾಡಿದಾರಾಗ ಈಗ ಸರ್ಕಸ್ ಮಾಡಿ ಬೇರೆ ಕಡೆ ಗುಳೆ ಕಳಿಸ್ಬೇಕು, ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಕು. ಊರಾಗೇನು ಕೆಲಸ, ರೈತರ ಹೊಲಕ ನಾಲಿ ಮಾಡೋನು, ಅಲ್ಲಿ ಗೋಶಾಲೆ ಕಟ್ಟೋನು, ಅಲ್ಲಿ ರಸ್ತೆ ಚರಂಡಿಗಳು ಮಾಡ್ಬೋದು, ಅಲ್ಲಿ ಬೇಕಾಗಿರ್ತಕ್ಕಂಥ ಹಳ್ಳಿ ಊರು ಕೆಲಸಗಳು. ಊರಾಗಿನ ಮಂದಿ ಹೊರಗೆ ಹೋಗಿನ ಮೇಲೆ ಇಲ್ಲಿ BLO ಬಂದಾರ, ಇವರು ಬಂದಾಗ ನಾ ಕೆಲ್ಸಕ್ಕೆ ಬೇರೆ ಕಡೆ ಹೋಗಿನ ಮೇಲೆ ಹೆಂಗ್ ವೋಟರ್ ಲಿಸ್ಟ್ ಹೆಸರಾಗ್ತೀನಿ. ಹಾದಿ ತಪ್ಪಿಸ್ಬೇಕನ್ನ ನೀತಿ ಈ ಕೇಂದ್ರದ ಬಿಜೆಪಿ ಸರ್ಕಾರ ನಿಜವಾಗಿ ಆಗಿದ ಬ್ರಿಟಿಷರೇ ಇವರು ವಂಶಸ್ಥರು ಇದ್ದಂಗಿದಾರ. ಅದಕ್ಕೆ ಇದನ್ನ ತಡಿಲಿಕ್ಕೆ ಬಹಳ ಸುಂದರವಾದ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ. ಜಾಗೃತಿ ಮಾಡ್ಬೇಕಂತದ. ಕುಂತಲ್ ನಿಂತಲ್ ತೊಟ್ಲಿಗೆ ಹೋದಲ್ ಬಿ ಹೇಳಿ ಅಲ್ಲಿ ಅವರಾಯಿ ಬರ್ತಾಳ ಅಂಬೋದಕ್ಕಿಂತ ಅದ್ರ ಸಂಗತಿ ಆಯಿ ಓಟ್ ಹಾಕಂತ ಹೇಳ್ಬೇಕು. 3ನೇ ತಾರೀಕಿಗೆ ಬರ್ರ ಅಂತ ಹೇಳಿ ಕಾರ್ಯಕ್ರಮದಾಗ ಎಲ್ಲಿ ಕುಂತಲ್ ಬಿ ಊರಾಗೆ ಇರ್ರಿ. ಇವರು ಊರ್ ಬಿಟ್ಟಿನಾಗ ಮಾತ್ರ ಇವರು BLOಗಳಿಗೆ ಕಳಿಸ್ತಾರ. ಅವ್ರ ಲೆಕ್ಕ ತಕೋತಾರ. ಊರಾಗಿನ ಮಂದಿ ಹರ, ಅವ್ರ ಬಳಗ ಹರ, ಬಿಜೆಪಿ ಕೇಂದ್ರ ಸರ್ಕಾರದ ಏನದಲ್ಲ ಅವ್ರ ಬಳಗ ಊರಾಗ ಹರ. ಯಾರ್ಯಾರು ಊರಾಗ ಗುಳೆ ಹೋಗಿದಾರ, ಯಾರ್ಯಾರು ಬೇರೆ ಕೆಲ್ಸಕ್ಕೆ ಹೋಗಿದಾರ, ಯಾರ್ಯಾರು ಹೊರಗೆ ಹೋಗಿದಾರ ಆಗೋತಿನ ದಿನ ಆ ಊರಾಗ ತರ್ತಾರ, ಅಲ್ಲಿ 100 ಓಟ್ ಕಟ್ ಮಾಡ್ತಾರ. ಅದಕ್ಕ ಇದು ಕಾರ್ಯಕ್ರಮ ಒಂದು ಎಚ್ಚರಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮ. ದೇಶ ಉಳಿಬೇಕಂದ್ರೆ ಉಳಿತಾರ, ಹಂಗೆ ಲೂಟಿ ಮಾಡ್ಕೊಂಡು ಹೋಗ್ತಿರ್ತಾರ.
ಅದಕ್ಕೆ ಬಾಬಾ ಸಾಹೇಬ್ರಿ ನಾವು ಸೂರ್ಯಗೆ ಹೆಂಗ ಬರ್ತದೋ ಹಾಗ ಬಾಬಾ ಸಾಹೇಬ್ ನೆನ್ಸ್ಕೊಳ್ಬೇಕು. ಎಲ್ಲ ಧರ್ಮದವ್ರು, ಕ್ರಿಸ್ತಿ ಇರ್ಬೋದು, ಮುಸ್ಲಿಂ ಇರ್ಬೋದು, ಹಿಂದೂ ಇರ್ಬೋದು, ಸಿಖ್ ಇರ್ಬೋದು. ಸೈನಿಕರು ಅದೇ ಹೇಳ್ತೀರಿ, ಹಿಂದೂ ಮುಸ್ಲಿಂ ಸಿಖ್ ಈಸಾಯಿ ಹಮ್ ವತನ್ ಹಮ್ ನಾಮ್ ಹೇ, ಹಮ್ ಜಿಯೇಂಗೆ ಅವ್ರು ಜಿಯೇಂಗೆ ಅಂತ ಹೇಳಿರ್ತಕ್ಕಂಥ ಇವರು ಕೊಲ್ಹಾಕಲಕ್ ತಯಾರಿ ಮಾಡಿ ಎದರ ಮುಖಾಂತರ, ಓಟಿನ ಮುಖಾಂತರ ಕೊಲ್ತಕ್ಕಂಥದ್ರಲ್ಲಿ ಸಾಜಿಸಿ ಮಾಡ್ತಾ ಇದ್ದಾರ. ಈ ಸಾಜಿಸ್ಕ ನಾವೇನೇ ವ್ಯವಸ್ಥೆ ಮಾಡ್ಕೊಂಡು ಹೋರಾಟ ಮಾಡಿ ಜನಜಾಗೃತಿ ಮಾಡಬೇಕು, ಆಂದೋಲನ ಆಗಬೇಕು. ಒಂದು ಉದಾಹರಣೆ ಬರ್ತದ, ರೈತರ ಹೋರಾಟದಾಗ ಸಾವಿರಾರು ಜನ ಸತ್ತರ್ ಬಿ ಸಹಿತ ಅದು ವಾಪಸ್ ತಗೊಳ್ಳಂಗಾಯ್ತು. ಆ ನಿಟ್ಟಿನಲ್ಲಿ ಜನಾಂದೋಲನ ಆಗ್ಬೇಕನ್ನೋದು ಮನೆ ಮನೆಯಲ್ಲಿ ಬರ್ಲಿ. लड़ाई ಮಾಡ್ತಕ್ಕಂತ ಹಾಕಿದ್ರೆ ಭಗತ್ ಸಿಂಗ್ तेरे को फांसी डालते क्या करते लास्ट मेरा कुछ नहीं है, बार बार पैदा होऊंगा तुमको लात मार के भगाऊंगा ಅಂತ ಸಂಗೊಳ್ಳಿ ರಾಯಣ್ಣ ಕೇಳಿದ್ರು, ನೀ ಏನ್ ಮಾಡ್ತಿದ್ರು, ಸಾವಿರಾರು ಲಕ್ಷಾಂತರ ಜನ ಮನೆ ಮೇಲೆ ಹುಡ್ತಾರಂತ. ಆ ತರ ಎಲ್ಲ ಊರಾಗಿರ್ತಕ್ಕಂಥ ಸಣ್ಣವ್ರು ಹಿಡ್ಕೊಂಡು ಮುದುಕರು ಬಿ ಸಹಿತ, ವಿಶೇಷವಾಗಿ ಅಜ್ಜಿ ಅಜ್ಜರಿಗೆ ಕರೆಯೋದು ನಾವು. ಯಾಕಂದ್ರೆ ಅವ್ರು ವಯಸ್ಸು ಬಿ ಮುಗಿದದಲ್ಲ, ಮೋದಿ ನೀ ಏನ್ ಮಾಡ್ಲತ್ತಿದ್ರು, ಈಗ ನಾ ಜೀವ ಕೊಡ್ಲಕ್ ತಯಾರಿದ್ದೆ, ಖರೆ ಇದು ಈ ಕಾನೂನು ವಾಪಸ್ ತಕೊಳ್ಬೇಕು ಅಂತ ಹೋರಾಟ ಮಾಡ್ತಕ್ಕಂಥ ಪ್ರಯತ್ನ ಮಾಡಾರಿ ಅಂತ ಹೇಳ್ತಾ, ಎಲ್ಲಾ ಬಂಧುಗಳಿಗೆ, ಎಲ್ಲಾ ಭಾಷೆದವರಿಗೆ, ಎಲ್ಲಾ ವೇಷದವರಿಗೆ, ಎಲ್ಲಾ ಡ್ರೆಸ್ನವರಿಗೆ ಪ್ರಾಮಾಣಿಕತೆಯಿಂದ ಎಡ್ಡೆ ಕೆಲಸ ಮಾಡ್ಯಾರ, ಖರೆ ಇಮಂದಾರ್ಲಿನ ಮಾಡಾರಿ. ಧೋಕಾ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ಕೊಂಡು, ಯಾಕಂದ್ರೆ ಒಂದ್ ಶಬ್ದ ಬಂತು, ಈ ಪಾರ್ಟಿ ಆ ಪಾರ್ಟಿ, ಯಾರು ಬಂದ್ರು ಓಟ್ ಹಾಕಿದ್ರೆ ಯಾವ್ದಾರ ಪಾರ್ಟಿಗೆ ಹಾಕ್ತಾರೆ, ಯಾವ ಪಾರ್ಟಿ ಹಾಕಿರ್ ಬಿ ಓಟ್ ಹಾಕ್ತಾರೆ. ಅದ್ರಾಗ ಈ ಜನ ಕಲ್ಯಾಣಕ್ಕೆ ಬರ್ತಕ್ಕಂತ ಬಳಗಕ್ಕ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ನಾನು ಥೋಡೆ ಪ್ರಯತ್ನ ಮಾಡ್ತೀನಿ. ನಾ ಪಾರ್ಟಿದಾಗ ಇದ್ದೇವು, ಕಾಂಗ್ರೆಸ್ದಾಗ ಇದ್ದೇವೆ, ಇರ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಇದ್ದೇವು, ನಿಂತಲ್ಲಿ ಪ್ರಚಾರ 3ನೇ ತಾರೀಕು ತಕ ಪ್ರಚಾರ ಮಾಡ್ತೇವೆ. ಮೀಸಿ ದೊಡ್ಡದವ್ರಿಗೆ ಹುರಿ ಹೊಡೆದು ಬರ್ರಿ 3 ತಾರೀಕು ಅಂತೀವಿ, ಬೋಳ್ಸಿದವ್ರಿಗೆ ಬರ್ರಿ ಅಂತೀವಿ, ಆಯಿಗೆ ಬರೀ ಆಯಿ ಮುತ್ಯ ಬರೇ ಅಂತ ಹೇಳಿ ಪ್ರೀತಿಲಿಂದ ಹೆಚ್ಚಿನ ಸಂಖ್ಯೆ ಸೇರಿಸ್ಲಿಕ್ಕೆ ಪ್ರಯತ್ನ ಮಾಡ್ಯಾರಂತೇಳಿ ನನ್ನ ಬರ ಭಾಷೆದಾಗ ಎಲ್ಲ ಹೇಳ್ತೇವೆ. ಹಿಂದಿ, ಕನ್ನಡ, ಥೋಡೆ ತೆಲುಗು ಕಲಿಸಲ್ಲ ನಮ್ಮ ಮನ್ಯಾಗ, ಅದ್ರಾಗ ಮಾತಾಡ್ತೇವೆ, ಥೋಡೆ ಮರಾಠಿ. ಉಳಿದಿನ ಭಾಷೆದಾಗ ಎಲ್ಲರೂ ಅವ್ರವ್ರ ಭಾಷೆದಾಗ ಅವ್ರವ್ರ ದೇವ್ರ ಹೆಸರಲ್ಲಿ ಪ್ರಮಾಣ ಮಾಡ್ಕೊಂಡು ಪ್ರಯತ್ನ ಮಾಡ್ರ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ 3ನೇ ತಾರೀಕು ಯಶಸ್ವಿ ಮಾಡ್ಲಿಕ್ಕೆ ನಮ್ಮ ಅಳಿಲು ಸೇವೆ ಏನದ ನಾವು ಕೊಡ್ತೀವಿ. ದೊಡ್ಡದಂತ ಹೇಳ್ಕೊಬೇಡ್ದು, ಎಷ್ಟು ಮಾಡಿದ್ರು ದೊಡ್ಡದಂತ ಹೇಳ್ಕೊಬೇಡ್ದು, ನಮ್ಮ ಸೇವೆಯನ್ನ ಕೊಡ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ಇದೀನಿ. ಅಮೃತ್ ಚಿಂಕೋಡೆ ಮತ್ತೆ ಇದೊಂದು ಪ್ರಚಾರ ಮಾಡೋದೊಂದು ಗ್ಯಾರಂಟಿ, 6ನೇ ಗ್ಯಾರಂಟಿ ಮಾಡಿ. ಧನ್ಯವಾದ. ಚುನಾವಣಾ ಆಯೋಗಕ್ಕೆ